ಸ್ನೇಹಿತರೆ, ನಮ್ಮ ವಿಜ್ಞಾನ ತಂತ್ರಜ್ಞಾನ ಎಷ್ಟು ಮುಂದುವರೆದರೇನು, ಆಚಾರ ವಿಚಾರ ಸಂಪ್ರದಾಯದಲ್ಲಿ ಅದೆಷ್ಟು ಬದಲಾವಣೆ ಆದರೇನು, ನಮ್ಮ ಯೋಚನಾ ಲಹರಿಯಲ್ಲಿ ಅದೆಂಥದೇ ನಾವೀನ್ಯತೆ ಕಂಡರೇನು. ಇಂದಿಗೂ ವಿಜ್ಞಾನಕ್ಕೆ ಸವಾಲೆಸೆಯುವ ಅನೇಕ ಪಾರಂಪರಿಕ ದೇವಾಲಯಗಳು ನಮ್ಮ ಮುಂದಿವೆ. ಅಂತಹ ವಿಶ್ವ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು ಪುರಿ ಜಗನ್ನಾಥ ಮಂದಿರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಶ್ವ ಪ್ರಸಿದ್ಧ ಪುರಿ ಜಗನ್ನಾಥ ಮಂದಿರದ ವಿಜ್ಞಾನಕ್ಕೆ ಸವಾಲೆಸೆಯುವ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಧ್ವಜವನ್ನು ಇರಿಸಲಾಗಿದೆ. ಈ ಧ್ವಜ ಇಂದಿಗೂ ವಿಜ್ಞಾನಿಗಳಿಗೆ ಸವಾಲೆನಿಸುವ ರೀತಿಯಲ್ಲಿ ದೇವಾಲಯದ ಮೇಲೆ ಹಾರುತ್ತಿದೆ. ನಿಮಗೆಲ್ಲ ತಿಳಿದಂತೆ ಗಾಳಿಪಟ, ಬಾವುಟ ಮತ್ತು ಹಾರಾಡುವ ಎಲ್ಲ ವಸ್ತುಗಳು ಗಾಳಿಯ ಬೀಸಿನ ದಿಕ್ಕಿನಲ್ಲಿ ಹಾರುತ್ತವೆ, ಚಲಿಸುತ್ತವೆ. ಆದರೆ ಜಗನ್ನಾಥ ದೇವಾಲಯದ ಗೋಪುರದಲ್ಲಿರುವ ಧ್ವಜ ಗಾಳಿ ಅದೆಷ್ಟೇ ಜೋರಾಗಿ ಬೀಸಿದರೂ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಇದೇಕೆ ಹೀಗೆ ಎಂದರೆ ಉತ್ತರವಿಲ್ಲ. ಜಗನ್ನಾಥನ ದೇವರ ಪವಾಡ ಎಂದು ಮೊದಲಿನಿಂದಲೂ ಬಂದಿರುವ ಪ್ರತೀತಿಯಾಗಿದೆ. ಈ ದೇವಾಲಯದ ಧ್ವಜವನ್ನು ಪ್ರತಿದಿನದ ದೇವಾಲಯದ ಪಾಂಡು ಹತ್ತಿ ಬದಲಾವಣೆ ಮಾಡುತ್ತಾರೆ. ಒಂದು ವೇಳೆ ಧ್ವಜ ಬದಲಾಯಿಸದಿದ್ದರೆ 18 ವರ್ಷಗಳ ಕಾಲ ದೇವಾಲಯವನ್ನು ಮುಚ್ಚಬೇಕಾಗುತ್ತದೆ ಎಂದು ನಂಬಲಾಗಿದೆ. ಈ ದೇವಾಲಯದ ಪ್ರಸಾದ ವಿತರಣೆಯ ರಹಸ್ಯ ಇನ್ನೊಂದು ಬಗೆಯದು. ಸಹಸ್ರಾರು ವರ್ಷಗಳಿಂದ ಇಲ್ಲಿ ಪ್ರಸಾದ ವಿತರಣೆ ಮಾಡಲಾಗುತ್ತಿದೆ. ಇಲ್ಲಿ ಪ್ರತಿದಿನ 500 ಜನರಿಗೆ ಪ್ರಸಾದ ವಿತರಣೆ ಮಾಡಲಾಗುತ್ತದೆ. ಆದರೆ ಒಮ್ಮೊಮ್ಮೆ ಸಾಮಾನ್ಯ ದಿನಗಳಲ್ಲೂ ಜನರ ಸಂಖ್ಯೆ 1000 ದಾಟುವುದಿದೆ. ಆದರೆ ಯಾವತ್ತೂ ಪ್ರಸಾದ ಹಂಚಿಕೆಯಲ್ಲಿ ಕೊರತೆಯಾಗಲಿ ಉಳಿದಿದ್ದಾಗಲಿ ಕಂಡುಬಂದಿಲ್ಲ. ಇಡೀ ದಿನ ಪ್ರಸಾದ ಹಂಚಿದ ಮೇಲೂ ಪ್ರಸಾದ ಕೊರತೆಯಾಗುವುದಿಲ್ಲ. ಹಾಗೆಂದು ಪ್ರಸಾದ ಉಳಿಕೆ ಕೂಡ ಆಗುವುದಿಲ್ಲ ಎಂದು ಹೇಳಲಾಗುತ್ತೆ. ಈ ಅಂದಾಜು ದೇವರ ಹೊರತು ಮನುಷ್ಯನಿಗೆ ಸಾಧ್ಯವೇ ಇಲ್ಲ. ಇದಕ್ಕಿಂತ ದೊಡ್ಡ ಚಮತ್ಕಾರ ಇಲ್ಲಿಯ ಪ್ರಸಾದ ತಯಾರಿಯ ಕುರಿತಾಗಿದ್ದು, ಇಲ್ಲಿನ ಪ್ರಸಾದವನ್ನು 7 ಮಣ್ಣಿನ ಮಡಕೆಯಲ್ಲಿ ಮಾಡಲಾಗುತ್ತೆ. ಮಡಿಕೆಗಳಲ್ಲಿ ದ್ರವ್ಯವನ್ನಿಟ್ಟು ಪ್ರತ್ಯೇಕವಾಗಿ ಬೇಯಿಸಲಾಗುವುದಿಲ್ಲ. ಬದಲಿಗೆ 7 ಮಡಿಕೆಗಳನ್ನು ಒಂದರ ಮೇಲೆ ಒಂದನ್ನು ಇಟ್ಟು ಪ್ರಸಾದವನ್ನು ಬೇಯಿಸಲಾಗುತ್ತೆ. ಕುತೂಹಲ, ಅಚ್ಚರಿ ಇರುವುದೇ ಇಲ್ಲಿ. ನಮಗೆಲ್ಲ ತಿಳಿದಂತೆ ಸೈನ್ಸ್ ಲಾಜಿಕ್ ಪ್ರಕಾರ ನೀವು ಹೇಗೆ ಯೋಚಿಸಿದರೂ ಅಡಿಯಲ್ಲಿರುವ ಮೊದಲ ಮಡಿಕೆಯ ಪ್ರಸಾದ ಮೊದಲು ಬೇಯಬೇಕು. ಆದರೆ ವಿಚಿತ್ರವೆನ್ನುವಂತೆ ಮೇಲೆ ಇಟ್ಟಿರುವ 7ನೇ ಮಡಿಕೆಯಿಂದ ಪ್ರಸಾದ ಬೇಯುತ್ತಾ ಹೋಗುತ್ತದೆ. ಕೊನೆಯದಾಗಿ ಮೊದಲ ಮಡಿಕೆಯ ಪ್ರಸಾದ ಬೇಯುತ್ತದೆ. ಈ ಕೌತುಕಕ್ಕೆ ಜಗನ್ನಾಥ ಮಾತ್ರ ಉತ್ತರ ಕೊಡಲು ಸಾಧ್ಯ. 100 ವರ್ಷಗಳ ಹಿಂದೆ ಕಟ್ಟಿದ ಈ ದೇವಾಲಯದ ಇನ್ನೊಂದು ವೈಶಿಷ್ಟ್ಯವೆಂದರೆ 214 ಅಡಿ ಎತ್ತರದಲ್ಲಿರುವ ದೇವಾಲಯದ ಗೋಪುರದ ಕುರಿತಾಗಿದ್ದು. ಅಷ್ಟು ಎತ್ತರವಿದ್ದರೂ ದೇವಾಲಯದ ಗುಂಬಜಿನ ನೆರಳು ದಿನದ ಯಾವ ಸಮಯದಲ್ಲೂ ನೆಲವನ್ನು ತಾಕುವುದಿಲ್ಲ. ಇದು ಇಂದಿನ ತಂತ್ರಜ್ಞಾನಿಗಳಿಗೂ ನಿಲುಕದ ವಿಷಯ ಮತ್ತು ದೇವಾಲಯ ನಿರ್ಮಿಸಿದ ಸ್ವಯಂ ಆಗತ ಆಚಾರ್ಯರಾದ ವಿಶ್ವಕರ್ಮರ ವಾಸ್ತುಶಿಲ್ಪ ಶಕ್ತಿಯನ್ನು ನಾವು ಮೆಚ್ಚಲೇಬೇಕಾಗುತ್ತದೆ. ಜಗನ್ನಾಥ ಮಂದಿರದ ರಹಸ್ಯ ಇಲ್ಲಿಗೆ ಮುಗಿಯುವುದಿಲ್ಲ. ಸಾಮಾನ್ಯವಾಗಿ ಪ್ರಪಂಚದ ಕೆಲವು ಕಟ್ಟಡಗಳ ಮೇಲೆ ಏರೋಪ್ಲೇನ್, ಡ್ರೋನ್, ಹೆಲಿಕಾಪ್ಟರ್ಗಳ ಹಾರಾಟವನ್ನು ನಿಷೇಧಿಸಲಾಗಿದೆ. ಇದು ಸಾಧ್ಯ ಕೂಡ ಹೌದು. ಆದರೆ ಸ್ವಚ್ಛಂದವಾಗಿ ಬದುಕುವ ಹಾರಾಡುವ ಪಕ್ಷಿಗಳಿಗೆ ನಿರ್ಬಂಧ ಹೇಗೆ ಸಾಧ್ಯ? ಅದು ಅಸಾಧ್ಯವಾದ ಮಾತು. ನಾವು ಯಾವುದೇ ದೇವಾಲಯ, ಮಸೀದಿ, ಕಟ್ಟಡಗಳ ಗೋಪುರದ ಮೇಲೆ ಸಹಸ್ರ ಸಂಖ್ಯೆಯ ಪಕ್ಷಿಗಳನ್ನು ಕಾಣುತ್ತೇವೆ. ಎಲ್ಲಿ ಪಕ್ಷಿಗಳ ಹಾರಾಟ ಕಡಿಮೆ ಇದ್ದರೂ ಈ ರೂಮ್ಗಳು ಪಕ್ಷಿಗಳ ಹಾರಾಟಕ್ಕೆ, ವಾಸಕ್ಕೆ ಅತ್ಯಾಪ್ತವಾಗಿರುತ್ತವೆ. ಆದರೆ ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಯಾವುದೇ ಪಕ್ಷಿ ಕೂರುವುದಿಲ್ಲ ಮತ್ತು ಹಾರಾಟ ಮಾಡುವುದಿಲ್ಲ. ಇದು ಕೂಡ ವಿಜ್ಞಾನವೇ ದಿಗ್ಭ್ರಮೆ ಆಗುವಂಥ ಪವಾಡವೇ ಆಗಿದೆ. ಇನ್ನು ದೇವಾಲಯದ ಗೋಪುರದಲ್ಲಿ ವಿಷ್ಣುವಿನ ಸುದರ್ಶನ ಚಕ್ರವನ್ನು ನಿರ್ಮಿಸಲಾಗಿದ್ದು, ಅದನ್ನು ಯಾವುದೇ ದಿಕ್ಕಿನಿಂದ ನೋಡಿದರೂ ಕೂಡ ಅದು ನಿಮ್ಮನ್ನೇ ನೋಡುವಂತೆ ಭಾಸವಾಗುತ್ತೆ. ಸದಾ ಅದರ ಫೇಸಿಂಗ್ ನಿಮ್ಮ ಕಡೆಯೇ ಇರುತ್ತೆ. ಇನ್ನು ಪ್ರತಿ ವರ್ಷ ಜಗನ್ನಾಥ ಮಂದಿರದಲ್ಲಿ ದೇವರ ರಥಯಾತ್ರೆ ಮಾಡಲಾಗುತ್ತೆ. 9 ದಿನಗಳ ಈ ರಥಯಾತ್ರೆಯಲ್ಲಿ ಭಗವಾನ್ ಜಗನ್ನಾಥ, ಸುಭದ್ರ ಮತ್ತು ಬಾಲಭದ್ರರ ಮೂರ್ತಿಗಳನ್ನು ಗರ್ಭಗುಡಿಯಿಂದ ಹೊರತರಲಾಗುತ್ತೆ. ಈ ರಥಯಾತ್ರೆಗೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಮತ್ತು ಈ 9 ದಿನಗಳ ಕಾಲ ದೇವರು ಗರ್ಭಗುಡಿಯಿಂದ ಹೊರಬಂದು ಜನರ ನಡುವೆ ಇದ್ದು ಜನರ ಕಷ್ಟ ಸುಖಗಳನ್ನು ಆಲಿಸುತ್ತಾರೆ ಎಂದು ಭಾವಿಸಲಾಗಿದೆ.
ಸ್ನೇಹಿತರೆ, ಇದು ಜಗನ್ನಾಥ ಮಂದಿರದ ನೂರಾರು ಕೌತುಕಗಳಲ್ಲಿ ಕೆಲವು ಪ್ರಮುಖ ಕೌತುಕಗಳಾಗಿವೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.